ಕಾಂಗ್ರೆಸ್ನ ಪರಿಷತ್ ಸದಸ್ಯರಾದ ಬಿಕೆ ಹರಿಪ್ರಸಾದ್ ಅವರ ಹೇಳಿಕೆ ಖಂಡನೀಯ, ಪ್ರಚೋದನಾತ್ಮಕ ಹೇಳಿಕೆ ಇದು ಅಂತೇಳಿ ಮುತಾಲಿಕ್ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ನವರಿಗೆ ಹೊಟ್ಟೆ ಉರಿ. ಕಾಂಗ್ರೆಸ್ ನಾಯಕ ಬಿಕೆ ಹರಿಪ್ರಸಾದ್ ಅವರ ಹೇಳಿಕೆಗೆ ಮುತಾಲಿಕ್ ಅವರು ಕಿಡಿಕಾರಿರುವಂತ ಪರಿ ಇದು. ಬಿಕೆ ಹರಿಪ್ರಸಾದ್ ಹೇಳಿಕೆ ಅತ್ಯಂತ ಖಂಡನೀಯ, ಇದು ಸರಿ ಇಲ್ಲ. ಗಂಡಾಂತರ ನಿರ್ಮಾಣ ಮಾಡುವಂತ ಪ್ರಚೋದನಾತ್ಮಕ ಹೇಳಿಕೆ ಇದು ಅಂತೇಳಿ ಮುತಾಲಿಕ್ ಅವರು ಕಿಡಿಕಾರಿದ್ದಾರೆ. ಅಯೋಧ್ಯೆಯಲ್ಲಿ ರಾಮ ಮಂದಿರ ಆಗ್ತಾ ಇರೋದು ಕಾಂಗ್ರೆಸ್ನವರಿಗೆ ಹೊಟ್ಟೆ ಉರಿ. ಗೋಧ್ರಾ ಮಾದರಿ ಹತ್ಯೆ ಅಂತ ಹೇಳಿ ಮುಸ್ಲಿಮರಿಗೆ ಪ್ರಚೋದನೆಯನ್ನ ಕೊಡ್ತಾ ಇದ್ದೀರಾ ನೀವು ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ. ಗೃಹ ಮಂತ್ರಿಗಳೇ ಹರಿಪ್ರಸಾದ್ ಅವರ ಈ ಹೇಳಿಕೆಯನ್ನ ಗಂಭೀರವಾಗಿ ಪರಿಗಣಿಸಿ ಅನ್ನೋದನ್ನ ಮುತಾಲಿಕ್ ಹೇಳಿದ್ದಾರೆ. ಕಾಂಗ್ರೆಸ್ ಮುಖಂಡ ಬಿಕೆ ಹರಿಪ್ರಸಾದ್ ಅವರ ಹೇಳಿಕೆ ಅತ್ಯಂತ ಖಂಡನೀಯವಾದ್ದು. ಗಂಡಾಂತರ ನಿರ್ಮಾಣ ಮಾಡುವಂಥ, ಪ್ರಚೋದನೆ ಕೊಡುವಂಥ ಈ ಸ್ಟೇಟ್ಮೆಂಟ್ ಇದು. ಇವತ್ತು ರಾಮ ಜನ್ಮಭೂಮಿ ಅಯೋಧ್ಯದಲ್ಲಿ ಜನ್ಮಸ್ಥಾನದ ದೇವಸ್ಥಾನ ಆಗ್ತಾ ಇರುವಂಥದ್ದು ಇಡೀ ಕಾಂಗ್ರೆಸ್ನವರಿಗೆ ಹೊಟ್ಟೆ ಉರಿತಾ ಇದೆ. ಹೊಟ್ಟೆ ಕಿಚ್ಚಿನಿಂದ ಹತಾಶರಾಗಿ ಈ ರೀತಿಯ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ನಾನು ಈ ಸ್ಟೇಟ್ಮೆಂಟಿನ ಸಂಬಂಧಪಟ್ಟಾಗೆ ಗೃಹ ಮಂತ್ರಿಯವರಿಗೆ ಆಗ್ರಹ ಮಾಡ್ತಾ ಇದ್ದೀನಿ. ಗೋಧ್ರಾ ಮಾದರಿಯಲ್ಲೇ ಘಟನೆ ಆಗತ್ತೆ ಅಂತಂದ್ರೆ ಇವರಿಗೆಲ್ಲೋ ಮಾಹಿತಿ ಇದೆ. ಸೊ ಎಲ್ಲೋ ಒಂದು ಕಡೆ ಸಾಕ್ಷಿ ಸಿಕ್ಕಿದೆ, ಎಲ್ಲೋ ಒಂದು ಕಡೆ ಏನೋ ಒಂದು ಇವರು ಮಾಹಿತಿ ಸಿಕ್ಕಂಥದ್ದನ್ನ ಎನ್ಕ್ವೈರಿ ಮಾಡಬೇಕು, ಬಂಧನ ಮಾಡಿ ಎನ್ಕ್ವೈರಿ ಮಾಡಬೇಕು. ಯಾಕಂದ್ರೆ ಗೋಧ್ರಾ ಘಟನೆ ಆಗಿದ್ದು 57 ಜನರ ಜೀವಂತ ಸುಟ್ಟು ಹಾಕಿದ್ದಾರೆ ಮುಸ್ಲಿಮರು. ಹಾಗಾದ್ರೆ ಮುಸ್ಲಿಮರಿಗೆ ಪ್ರಚೋದನೆ ಕೊಡ್ತಾ ಇದ್ದಾರಾ, ಅಥವಾ ಮುಸ್ಲಿಮರು ಈ ಮಾಡ್ತಾ ಇರುವಂತಹದ್ದು ಎಲ್ಲೋ ಒಂದು ಕಡೆಗೆ ಹರಿಪ್ರಸಾದ್ ಅವರಿಗೆ ಗೊತ್ತಾಗಿದೆಯಾ, ಅಥವಾ ಕಾಂಗ್ರೆಸ್ನವರೇ ಎಲ್ಲೋ ಒಂದು ಕಡೆಗೆ ಬೆಂಕಿ ಹಚ್ಚುವಂತ ಕೆಲಸ ಮಾಡ್ತಾ ಇದ್ದಾರೆ ಅಂತನ್ನುವಂತ ಸಂಶಯ ಬರ್ತಾ ಇದೆ. ಗೃಹ ಮಂತ್ರಿಗಳೇ ಇದನ್ನು ಗಂಭೀರವಾಗಿ ತಗೊಂಡು ಕೂಡಲೇ ಎನ್ಕ್ವೈರಿ ಮಾಡಬೇಕು ಅಂತನ್ನುವಂಥದ್ದನ್ನ ಹೇಳ್ತೇನೆ. ಮುಂದೆ ಏನಾದರೂ ಆದರೆ ಇದಕ್ಕೆ ಗೃಹ ಮಂತ್ರಿ ಸಿದ್ದರಾಮಯ್ಯನವರೇ ಕಾರಣಕರ್ತರಾಗ್ತಾರೆ ಅಂತನ್ನುವಂಥದ್ದು ಹೇಳ್ತಾ ಇದ್ದೀನಿ ನಾನು. ಸೊ ಬಿಕೆ ಹರಿಪ್ರಸಾದ್ ಅವರ ಈ ಸ್ಟೇಟ್ಮೆಂಟ್ ಸಂಬಂಧಪಟ್ಟಾಗಿ ಇವರು ಎನ್ಕ್ವೈರಿ ಮಾಡಲಿಲ್ಲ, ಅದಕ್ಕೆ ಗಲಾಟೆ ಆಯಿತು, ಗಲಭೆ ಆಯಿತು, ಸುಟ್ಟು ಹಾಕಿದ್ರು ಅಂತನ್ನುವಂಥದ್ದು ಬರುತ್ತೆ. ಅದಕ್ಕೆ ಎನ್ಕ್ವೈರಿ ಮಾಡಿ. ಕಾಂಗ್ರೆಸ್ ಮುಖಂಡ ಬಿಕೆ ಹರಿಪ್ರಸಾದ್ ಅವರ ಹೇಳಿಕೆ ಒಬ್ಬೊಬ್ಬರೇ ಬಿಜೆಪಿ ಶಾಸಕರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಈಗ ಮತ್ತೊಬ್ಬ ಶಾಸಕರಾಗಿರುವಂತಹ ದಿನಕರ್ ಶೆಟ್ಟಿ ಅವರು ಕೂಡ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಬಿಕೆ ಹರಿಪ್ರಸಾದ್ ಕೊಟ್ಟಂತ ಹೇಳಿಕೆಯ ವಿಚಾರವಾಗಿ ಶಾಸಕ ದಿನಕರ್ ಶೆಟ್ಟಿ ಆಕ್ರೋಶ ವ್ಯಕ್ತಪಡಿಸಿದ್ದು, ಹಿಂದೂ ಧರ್ಮದಲ್ಲಿ ಇನ್ನೊಬ್ಬರಿಗೆ ಅನ್ಯಾಯ ಮಾಡಿ ಗೊತ್ತಿಲ್ಲ, ಪ್ರತಿಯೊಬ್ಬರು ಶ್ರದ್ಧೆ ಭಕ್ತಿ ಅನುಸಾರ ಅಯೋಧ್ಯೆಗೆ ಬರ್ತಾರೆ, ಯಾರಿಗೂ ನಾವು ರಕ್ಷಣೆ ಕೊಡುವ ಅವಶ್ಯಕತೆ ಬರಲ್ಲ, ಗೋಧ್ರಾ ರೀತಿಯ ಯಾವುದೇ ರೀತಿಯಾದಂತಹ ಘಟನೆ ನಡೆಯೋದಿಲ್ಲ ಅಂತೇಳಿ ದಿನಕರ್ ಶೆಟ್ಟಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ರಾಮ ಮಂದಿರ ವಿಚಾರದಲ್ಲಿ ಈಗಾಗಲೇ ರಾಜಕೀಯವಾಗಿ ಬೇರೆ ಬೇರೆ ಚರ್ಚೆಗಳು ಕೂಡ ನಡೀತಿರುವಂಥದ್ದು. ಇವತ್ತು ವಿಧಾನ ಪರಿಷತ್ ಸದಸ್ಯರಾದಂತಹ ಬಿಕೆ ಹರಿಪ್ರಸಾದ್ ಅವರು ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಅಯೋಧ್ಯೆಗೆ ಬರುವ ರಾಮ ಭಕ್ತರಿಗೆ ಸರ್ಕಾರ ಒಂದು ರಕ್ಷಣೆ ನೀಡಬೇಕೆಂಬ ಮಾತುಗಳನ್ನ ಆಡಿದ್ದಾರೆ. ಈ ಬಗ್ಗೆ ಮಾತಾಡೋದು ಕುಮಟಾ ಶಾಸಕರಾದ ದಿನಕರ್ ಶೆಟ್ಟಿ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಹರಿಪ್ರಸಾದ್ ಅವರ ಮಾತಿಗೆ ಏನು ಹೇಳ್ತೀವಿ ಸರ್? ರಕ್ಷಣೆ ಕೊಡಬೇಕು ಅಯೋಧ್ಯೆಗೆ ಬರುವಂಥವ್ರಿಗೆ ಅಂತೇಳಿ ಹರಿಪ್ರಸಾದ್ ಹೇಳ್ತಾ ಇದ್ದಾರೆ. ರಕ್ಷಣೆ ಅವಶ್ಯಕತೆ ಬರೋದೇ ಇಲ್ಲ. ಯಾಕೆಂದರೆ ನಾವು ನಮ್ಮ ಧರ್ಮ ಹಿಂದೂ ಧರ್ಮದಲ್ಲಿ ನಾವು ಇನ್ನೊಬ್ಬರಿಗೆ ಅನ್ಯಾಯ ಮಾಡಿ ಯಾವಾಗಲೂ ಇದು ಮಾಡಲಿಕ್ಕೆ ಹೋಗೋದಿಲ್ಲ. ನಾವು ಖಂಡಿತವಾಗಿಯೂ ಪ್ರತಿಯೊಬ್ಬರು ತಮ್ಮ ಪ್ರೀತಿ ಮತ್ತು ಶ್ರದ್ಧೆ ಭಕ್ತಿ ಅನುಸಾರವಾಗಿ ಅಲ್ಲಿ ಬರ್ತಾರೆ. ಯಾರಿಗೂ ನಾವು ರಕ್ಷಣೆ ಕೊಡುವಂಥದ್ದು ಅವಶ್ಯಕತೆ ಬರೋದಿಲ್ಲ. ಗೋಧ್ರಾ ರೀತಿಯಲ್ಲಿ ಏನಾದರೂ ಘಟನೆಗಳು ಸಂಭವಿಸಬಹುದೆಂಬ ಆತಂಕನೂ ಕೂಡ ಬಡಿಸಿದ್ದಾರೆ. ತಮಗೆ ಮಾಹಿತಿ ಇದೆ ಎಂಬ ಮಾತುಗಳನ್ನು ಕೂಡ ಅವರು ಹೇಳಿರುವಂಥದ್ದು. ಇಲ್ಲ, ಏನೇನೂ ನಡೆಯುವುದಿಲ್ಲ. 100ಕ್ಕೆ 100ರಷ್ಟು ಸತ್ಯ ಇದು. ಮತ್ತು 22ನೇ ತಾರೀಕಿಗೆ ಭಾಳ ವಿಜೃಂಭಣೆಯಿಂದ ಇಡೀ ನಮ್ಮ ದೇಶದಾದ್ಯಂತ ನಾವು ಆ ಕಾರ್ಯಕ್ರಮವನ್ನು ಭಾಳ ಯಶಸ್ವಿಯಾಗಿ ಮಾಡಬೇಕು ಅನ್ನುವಂಥ ತೀರ್ಮಾನವನ್ನು ಮಾಡಿದ್ದೇವೆ. ನಮ್ಮ ದೇಶದಲ್ಲಿ ಶ್ರೀರಾಮಚಂದ್ರನ ಏನು ಪ್ರತಿಷ್ಠಾಪನೆ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ 22ನೇ ತಾರೀಕಿಗೆ ನಾವು ಮಾಡ್ತೇವೆ. ಯಾರೇ ಅಡ್ಡ ಬಂದರೂ ನಾವು ಅದನ್ನು ಸಹಿಸೋದಿಲ್ಲ. ಸರ್, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ತಮ್ಮ ಧರ್ಮದ ಬಗ್ಗೆ ಇದುವರೆಗೂ ಕೂಡ ತಮ್ಮದು ಯಾವ ಧರ್ಮ ಅಂತ ಹೇಳಿಲ್ಲ, ಮತ್ತು ಅಮಿತ್ ಶಾ ಅವರು ಕೂಡ ತಮ್ಮ ಧರ್ಮದ ಬಗ್ಗೆ ಹೇಳಲೇ ಇಲ್ಲ ಅಂತ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಸರ್,
ನಾನು ಆ ವಿಷಯ ಕೇಳಿಲ್ಲ, ನನಗೆ ಗೊತ್ತಿಲ್ಲ ಅದು ವಿಷಯ. ಒಟ್ಟಿನಲ್ಲಿ ರಾಮ ಮಂದಿರ 22ನೇ ತಾರೀಕಿಗೆ ಭಾಳ ವಿಜೃಂಭಣೆಯಿಂದ ಉದ್ಘಾಟನೆ ಆಗ್ತದೆ. ಇದು ಶಾಸಕರಾದಂಥ ದಿನಕರ್ ಶೆಟ್ಟಿ ಅವರು ಹೇಳುವಂಥ ಮಾತು. ಒಟ್ಟಲ್ಲಿ ಜನವರಿ 22ರಂದು ಶ್ರೀರಾಮ ಮಂದಿರ ಭಾಳ ಅದ್ದೂರಿಯಿಂದ ಲೋಕಾರ್ಪಣೆ ಆಗುತ್ತೆ ಮತ್ತು ಎಲ್ಲ ರಾಮ ಭಕ್ತರು ಕೂಡ ಅದರಲ್ಲಿ ಭಾಗವಹಿಸ್ತಾರೆ ಎಂಬ ಮಾತುಗಳನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.